नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಪಲ್ಲವಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಚರಣಗಳಿಗೆ ನಮಸ್ಕಾರ ಮಾಡುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಸುಂದರ ಸಂಹಿತೆಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ. ಮಹಾಚರಿತ್ರೆಯನ್ನು ಕೇಳ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀ ಗುರುಭ್ಯೋ ನಮಃ. ರಾಮರಾವ್ ಎಂಬ ಮದ್ರಾಸಿನಲ್ಲಿರುವಂಥ ಗೃಹಸ್ಥನು ಅನುಷ್ಠಾನ ಮಾಡಲಿಕ್ಕಾಗಿ ಕುರವಪುರ ಕ್ಷೇತ್ರಕ್ಕೆ ಬರ್ತಾನೆ. ಅವನು ಬಹಳ ವಿದ್ಯಾವಂತನಿದ್ದ. ಮನೆಯಲ್ಲಿಯೂ ಒಳ್ಳೆಯ ಸ್ಥಿತಿ ಇತ್ತು. ಏನೋ ಒಂದು ಪ್ರೇತದ ಕಾಟ ಅವನಲ್ಲಿ ಆವರಿಸಿದ್ರಿಂದ ಶ್ರೀ ದತ್ತನ ಸನ್ನಿಧಾನದಲ್ಲಿ ಅನುಷ್ಠಾನ ಮಾಡಬೇಕು ಹೇಳಿ ಅವನು ಬಂದಿದ್ದ. ಪ್ರೇತದ ಕಾಟದಿಂದ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡಿದ್ದ ಅವನು. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವಾದ ಮೇಲೆ ಅವನು ಶ್ರೀ ಶ್ರೀಧರರೇ ಸಾಕ್ಷಾತ್ ದತ್ತನು ಹೇಳುವ ಭಾವನೆಯಿಂದ ಶರಣು ಬಂದಿದ್ದ. ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಸ್ಥಿತಿಯನ್ನೆಲ್ಲ ತಮ್ಮ ಜ್ಞಾನದೃಷ್ಟಿಯಿಂದ ತಿಳ್ಕೊಂಡು ಅವನಿಗೆ ತೀರ್ಥವನ್ನು ಪ್ರೋಕ್ಷಿಸ್ತಾರೆ. ಅವನ ಮೈಯಲ್ಲಿರುವ ಪಿಶಾಚ ಶ್ರೀ ಶ್ರೀಧರರ ಮುಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಂತೆ. ಆ ಪಿಶಾಚ ಹೇಳ್ತದಂತೆ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ, ಸ್ವಾಮಿ, ನಾನು ಈತನ ಮೊದಲನೇ ಸತಿಯಾಗಿದ್ದೆ. ನಾನು ಮೃತಳಾದ ಮೇಲೆ ನನಗೆ ಶ್ರಾದ್ದ ಪಕ್ಷ ಏನನ್ನೂ ಮಾಡಲಿಲ್ಲ, ಯಾವ ವಿಧಿಯನ್ನು ಆಚರಿಸಲಿಲ್ಲ. ಇವನು ಎರಡನೇ ವಿವಾಹವಾಗಿ ನನ್ನನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾನೆ. ನನಗೆ ಆಹಾರ ಇಲ್ಲದೆ ಈಗ ಪತಿಯನ್ನು ನಾನು ಕಾಡ್ತಾ ಇದ್ದೇನೆ ಹೇಳಿ ಹೇಳುತ್ತದೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಬಂಧುಗಳನ್ನು ಕರೆದು ಪ್ರತಿ ವರ್ಷ ಮೊದಲನೇ ಸತಿಯ ತಿಥಿಯ ದಿನದಂದು ಕುಲದೇವಿಯಾದ ಎಲ್ಲಮ್ಮನಿಗೆ ಹಣವನ್ನು ಕಳಿಸಿ ಅಲ್ಲದೆ ಇವಳ ಶ್ರಾದ್ದವನ್ನು ತಪ್ಪದೇ ಮಾಡಬೇಕು ಹೇಳಿ ಆದೇಶ ಕೊಡ್ತಾರೆ. ಅಂದಿನಿಂದ ಆ ಪ್ರೇತ ಕಾಟ ಅವನಿಂದ ಮಾಯವಾಗ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ಕುರವಪುರದಲ್ಲಿರುವಾಗ ಸಜ್ಜನಗಡದ ದಿನಕರ ಬುವ್ವ ಮತ್ತು ಭಾಸ್ಕರ ಬುವ್ವ ಎಂಬ ಸಾಧಕರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸ್ವತಂತ್ರವಾಗಿ ಸಜ್ಜನಗಡದಲ್ಲಿ ಇರಲಿಕ್ಕೆ ಶ್ರೀ ಶ್ರೀಧರ ಕುಟೀರ ಹೇಳಿ ಒಂದು ಕುಟೀರವನ್ನು ನಿರ್ಮಿಸಬೇಕು ಹೇಳಿ ಯೋಚಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡಕ್ಕೆ ಮೊದಲನೆಯ ಬಾರಿಗೆ ಸಾಧನೆಗಾಗಿ ಬಂದಾಗ ಸಜ್ಜನಗಡದಲ್ಲಿ ಬಾಬುರಾವ್ ದೇಶಪಾಂಡೆ ಎನ್ನುವಂಥವರ ಮನೆಯೊಂದಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ಸಾಧಕರಿಗಾಗಿ ಭಕ್ತರಿಗಾಗಿ ದಾಸಬೋಧೆಯ ನಿರೂಪಣೆ ಮಾಡ್ತಾ ಇರುವಾಗ ಆ ಬಾಬುರಾವ್ ದೇಶಪಾಂಡೆಯವರ ಮನೆಯ ಆ ಗೋವು ಹಸು ದಾಸಬೋಧೆ ಶ್ರವಣಕ್ಕೆ ಬರ್ತಿತ್ತು. ಇದನ್ನು ನಾವು ಹಿಂದಿನ
ಭಾಗದಲ್ಲಿ ನೋಡಿದ್ವಿ. ಅಲ್ಲದೆ ಶ್ರೀ ಶ್ರೀಧರ ಸ್ವಾಮಿಗಳು ಯಾರಿಗೂ ಕಾಣಿಸದೆ ಧ್ಯಾನದಲ್ಲಿರುವಾಗ ಶ್ರೀ ಶ್ರೀಧರರನ್ನು ಅವರ ಮನೆಯ ಆ ಹಸುವೆ ಹುಡುಕಿತ್ತು. ಈಗ ಆ ಮನೆಯ ಜನರು ಸಜ್ಜನಗಡದಲ್ಲಿರುವ ತಮ್ಮ ಮನೆ ಜಾಗಗಳನ್ನೆಲ್ಲ ಮಾರಿ ಹೊರಟಿದ್ರು. ಶ್ರೀಧರ ಸ್ವಾಮಿಗಳ ಭಕ್ತರಾದ ಭಾಸ್ಕರ ಬವ್ವ ಎಂಬವರು ಆ ಜಾಗವನ್ನು ಶ್ರೀ ಶ್ರೀಧರ ಸ್ವಾಮಿಗಳ ಹೆಸರಿನಲ್ಲಿ ತೆಗೆದುಕೊಂಡು ಅಲ್ಲೊಂದು ಶ್ರೀಧರ ಕುಟೀರ ಕಟ್ಟಲಿಕ್ಕೆ ಮುಂದಾಗ್ತಾರೆ. ಆ ಭಾಸ್ಕರ ಭೂವ ಮುಂತಾದ ಸಾಧಕರು ಚಾತುರ್ಮಾಸ್ಯ ಮುಗಿದ ಮೇಲೆ ಸಜ್ಜನಗಡಕ್ಕೆ ಬರಬೇಕು, ಅಲ್ಲದೆ ತಾವು ಕೈಗೊಂಡಿರುವಂಥ ಶ್ರೀ ಶ್ರೀಧರ ಕುಟೀರದ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು ಹೇಳಿ ಪ್ರಾರ್ಥಿಸ್ತಾರೆ. ಪತ್ರದ ಮೂಲಕ ಶ್ರೀಧರಲ್ಲಿ ಭಿನ್ನವಿಸಿಕೊಳ್ತಾರೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಅವರಿಗೆ ಒಂದು ಸಂದೇಶವನ್ನು ಬರೆದು ಕಳಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಕಳಿಸಿದ ಸಂದೇಶದ ಸಂಗತಿಯನ್ನು ನಾವು ಸ್ವಲ್ಪ ಅವಲೋಕಿಸಬೇಕು. ಶ್ರೀ ಶ್ರೀಧರ ಸ್ವಾಮಿಗಳು ಆ ಸಂದೇಶ ಪತ್ರದಲ್ಲಿ ಬರೀತಾರೆ, ಸಾಮರ್ಥ್ಯ आहे चळवळीचे जो जो करील तयाचे परंतु येथे ಭಗವಂತಾಚೆ ಅಧಿಷ್ಠಾನ ಪಾಹಿಜೆ. ಯಾರು ಧರ್ಮದ ಕುರಿತಾಗಿ ಮತ್ತು ಸತ್ಕರ್ಮಕ್ಕಾಗಿ ಏನೇನನ್ನು ಆಚರಿಸ್ತಾರೋ ಅವರಿಗೆ ಪರಮಾತ್ಮನ ಅನುಗ್ರಹ ಸಹಾಯ ಯಾವಾಗಲೂ ಸಿಗ್ತದೆ. ಧರ್ಮದ ಕುರಿತು ಸತ್ಕರ್ಮವನ್ನು ಆಚರಿಸುವಂಥವರಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದ್ದೇ ಇರ್ತದೆ ಹೇಳಿ ಶ್ರೀ ಸಮರ್ಥರ ವಚನವೇ ಇದೆ. ಎಲ್ಲವೂ ಶ್ರೀ ಸಮರ್ಥರ ಕೃಪೆಯಿಂದ ಪೂರ್ಣವಾಗ್ತದೆ. ನಾನು ಅಲ್ಲಿಗೆ ಬರುವ ವಿಚಾರದಲ್ಲಿ ಹೇಳಬೇಕು ಅಂದರೆ, ಯತಿಗಳು ಮುಂದೆ ಹೋಗುವಂಥ ಸ್ಥಳವನ್ನು ಕುರಿತು ಹೇಳಬಾರದು, ಮೊದಲು ಹೇಳಿದ ಸ್ಥಳಕ್ಕೆ ಹೋಗಬಾರದು ಹೇಳಿ ಸಮರ್ಥರೇ ಅಪ್ಪಣೆ ಮಾಡಿದ್ದಾರೆ. ಅದು ನನಗೆ ಸ್ಮರಣೆಗೆ ಬರ್ತಾ ಇದೆ. ಎಷ್ಟೆಷ್ಟು ವಿವೇಕ ವಿಚಾರದಿಂದ ಸೇವಾ ಕಾರ್ಯವನ್ನು ಸುವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ತೀರೋ ನೀವೆಲ್ಲ, ಅದು ಬಹಳ ಶ್ರೇಷ್ಠವೇ ಆಗ್ತದೆ. ಸಂಘಟಿತರಾಗಿ ಮಾಡುವ ಕೆಲಸದಲ್ಲಿ ಶಾಂತಿ ಸಮಾಧಾನ ದೊರಕುತ್ತದೆ. ಅಲ್ಲದೆ ಅವನ ಮೇಲೆ ಬಹಳ ಭಾರದ ಕೆಲಸವನ್ನು ಹಾಕಬಾರದು. ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಹೇಳುವ ಆಧಾರದಂತೆ ಪ್ರತಿಯೊಂದು ಕೆಲಸ ಕಾರ್ಯ ನಡೆಯುವಾಗಲೂ ಆತ್ಮಾನುಸಂಧಾನವನ್ನು ಬೆಳೆಸಿಕೊಳ್ತಲೇ ಇರಬೇಕಾಗ್ತದೆ. ಯಾವುದೇ ಕಾಮನೆಯನ್ನು ಇಟ್ಕೊಳ್ಳದೆ ಸೇವೆಯಲ್ಲಿ ತೊಡಗಬೇಕಾಗ್ತದೆ. ಎಲ್ಲ ಪ್ರಾಣಿ ಮಾತ್ರರಲ್ಲಿ ಆತ್ಮ ಪ್ರೇಮವನ್ನು ಇಟ್ಕೊಂಡಿರಬೇಕು. ಮಂಗಲಮಯವಾದಂಥ ಕಾರ್ಯವನ್ನು ಆಚರಿಸುವಾಗ ಹೆಜ್ಜೆ ಹೆಜ್ಜೆಗೆ ಸಮಾಜದಲ್ಲಿ ದೋಷ ನ್ಯೂನ್ಯತೆ ಬರುತ್ತದೆ. ಹಾಗೆ ಬರದಾಗೆ ಜಾಗೃತವಾಗಿ ಮಾಡಬೇಕಾಗ್ತದೆ. ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ತಾನು ಶಾಂತಿ ಸಮಾಧಾನ ಮುಂತಾದ ಸಾಧನೆಗಳಿಂದ ಇರಬೇಕಾಗ್ತದೆ. ಅಲ್ಲಿ ಸದ್ಗುಣದ ಪರೀಕ್ಷೆಯೂ ನಡೆದಿರುತ್ತದೆ. ಆದ್ದರಿಂದ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ. ಶಾಲೆಯಲ್ಲಿ ಕಲಿಯುವ ಹಾಗೆ ಸಮಾಜದಲ್ಲಿ ಕೆಲಸ ಕಾರ್ಯ ಮಾಡುವಾಗ ಬಹಳಷ್ಟು ಶಿಕ್ಷಣ ದೊರಕ್ತಾ ಇರುತ್ತದೆ. ಸ್ವ ಮತ್ತು ಪರ ಉದ್ಧಾರದ ಉದಾತ್ತ ಮತ್ತು ಪವಿತ್ರ ಆಧ್ಯಾತ್ಮಿಕ ಜೀವನ ಅಂದರೆ ಅದು ಪರಮಾರ್ಥ. ಪರಮಾತ್ಮನ ಇಚ್ಛೆಯಂತೆ ವರ್ತಿಸಬೇಕು. ನಾನು ಕೆಲವು ಸಮಯ ಜನರ ಮಧ್ಯೆ ಇರುವುದಿಲ್ಲ, ಏಕಾಂತದಲ್ಲಿರ್ತೇನೆ. ನೀರಿನಿಂದ ಹಿಮವಾಗಿರುವ ಆಣೆಕಲ್ಲು ಒಡಿತು ಅಂದರೆ ಸಂಪೂರ್ಣ ಅದರಿಂದ ನೀರೇ ಹೇಗೆ ಹೊರಗೆ ಬರ್ತದೆಯೋ ಅದರಂತೆ ಸಮಯ ಬಂತು ಹೇಳಾದರೆ ಎಲ್ಲ ದೃಷ್ಟಿಯಿಂದಲೂ ಅನುಕೂಲವಾಗಿ ಧರ್ಮದ ಕಾರ್ಯ ನಿರ್ವಿಘ್ನದಿಂದ ಆಗಿಯೇ ಆಗ್ತದೆ. ಮನಿ ಧರಾವೆ ತೇ ಹೋತೆ ವಿಘ್ನ ಅವಘೇಂಚಿ ನಾಸೋನ ಜಾತೆ ಕೃಪಾ ಕೇಲಿಯೇ ರಘುನಾಥೆ ಪ್ರಚೀತಯೇತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಸಂದೇಶ ಪತ್ರದಲ್ಲಿ ತಮ್ಮ ಕೊನೆಯ ಮಾತನ್ನು ಬರೀತಾರೆ. ಶ್ರೀರಾಮನು ಕೃಪೆ ಮಾಡಿದರೆ ಎಲ್ಲ ವಿಘ್ನಗಳು ದೂರವಾಗಿ ಮನಸ್ಸಿನಲ್ಲಿ ಏನು ಚಿಂತಿಸ್ತೀರೋ ಅದೆಲ್ಲವೂ ಸಂಪೂರ್ಣವಾಗಿ ನೆರವೇರುತ್ತದೆ. ನಿಮ್ಮ ಸೇವೆಯಿಂದ, ನೀವು ಮಾಡುವಂಥ ಸೇವಾ ಕಾರ್ಯದಿಂದ ಆ ಭಗವಂತನು, ಆ ಪರಮೇಶ್ವರನು ತೃಪ್ತನಾಗಿ ಅವನ ಕೃಪೆಯಿಂದ ನೀವು ಸದೈವ ಕೃತಕೃತ್ಯರಾಗ್ತೀರಿ, ಧನ್ಯರಾಗ್ತೀರಿ ಹೇಳಿ ಬರೀತಾರೆ. ಒಂದು ಸಂದೇಶವನ್ನು ಕಳಿಸಿ ದತ್ತಾಷ್ಟಕವೆಂಬ ಸ್ತವನವನ್ನು ಅಲ್ಲದೆ ದತ್ತಸ್ತವರಾಜ ಎಂಬ ಗ್ರಂಥವನ್ನು ರಚಿಸಿ ಭಾದ್ರಪದ ಹುಣ್ಣಿಮೆಯ ದಿನ ತಮ್ಮ ಚಾತುರ್ಮಾಸ್ಯದ ವ್ರತವನ್ನು ಮುಗಿಸಿ ಶ್ರೀ ಶ್ರೀಪಾದವಲ್ಲಭರ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಶ್ರೀ ಶ್ರೀಪಾದವಲ್ಲಭ ಸ್ವಾಮಿಗಳ ಅಪ್ಪಣೆಯನ್ನು ಪಡ್ಕೊಂಡು ಅಲ್ಲಿರುವ ಎಲ್ಲ ಸಾಧಕರನ್ನು ಆಶೀರ್ವದಿಸಿ ಅಲ್ಲಿಂದ ಮುಂದಿನ ಪ್ರಯಾಣಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಸಿದ್ಧರಾಗ್ತಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಧರ ಸ್ವಾಮಿಗಳು ಕುರುಪುರದಿಂದ ಹೊರಡುವ ಮೊದಲು ಒಂದು ಮಹಿಮೆ ನಡೀತದೆ. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಇರುವ ಗುಹೆಯ ಪಕ್ಕದಲ್ಲಿ ಬೇವಿನ ವೃಕ್ಷದ ಕೆಳಗೆ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ದೊಡ್ಡ ಸರ್ಪ ಇತ್ತಂತೆ. ಅಲ್ಲಿಯ ಜನರು ಅದನ್ನು ನರಸಪ್ಪಾಳ್ ಕರೀತಿದ್ರಂತೆ. ಒಂದು ದಿನ ಆ ಸರ್ಪ ಶ್ರೀ ಶ್ರೀಧರ ಸ್ವಾಮಿಗಳ ಮುಂದೆ ಬರ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಸರ್ಪವನ್ನು ಕುರಿತು ಕೇಳ್ತಾರೆ, ನಿನಗೇನು ಬೇಕು? ಆ ಸರ್ಪ ಹೆಡೆಯನ್ನೆತ್ತಿ ಹಾಲಿನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಮರುದಿನ ಆ ಸರ್ಪವನ್ನು ತೃಪ್ತಿಪಡಿಸಬೇಕು ಹೇಳಿ ಆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾಕಷ್ಟು ಹಾಲನ್ನು ತರಿಸಿದರಂತೆ. ಅದರ ಹುತ್ತದ ಸಮೀಪ ಹೋಗಿ ಹಾಲನ್ನು ಸೇವಿಸುವಳಿ ಅಪ್ಪಣೆ ಮಾಡಿದರಂತೆ.
ಆ ಮಹಾಸರ್ಪ ಸ್ವಲ್ಪವೂ ಬಿಡದೆ ಶ್ರೀ ಶ್ರೀಧರ ಸ್ವಾಮಿಗಳ ಹಸ್ತಸ್ಪರ್ಶವಾದ ಪ್ರಸಾದ ಹೇಳಿ ಹಾಲನ್ನು ಸಂಪೂರ್ಣವಾಗಿ ಸೇವಿಸಿದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಸರ್ಪದ ಮೇಲೂ ಕೃಪೆಯನ್ನು ಮಾಡಿದರು. ಅಲ್ಲಿ ನಿತ್ಯವೂ ಶ್ರೀ ಶ್ರೀಪಾದವಲ್ಲಭರ ಸಮಾಧಿಗೆ ಕ್ಷೀರಾಭಿಷೇಕ ಮಾಡುವ ಹಾಗೆ ಆದೇಶವನ್ನಿತ್ತು ಒಂದು ಗೋವನ್ನು ಅಲ್ಲಿ ಸಮರ್ಪಣೆ ಮಾಡಿದರಂತೆ ಶ್ರೀ ಶ್ರೀಧರ ಸ್ವಾಮಿಗಳು. ನಂತರ ಶ್ರೀ ಶ್ರೀಧರರು ಕುರವಪುರದಿಂದ ಉತ್ತರ ಕಾಶಿಯ ಕುರಿತು ಹೊರಡ್ತಾರೆ.